ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಇವತ್ತಿನ ನಮ್ಮ ಕಾರ್ಯಕ್ರಮ ಒಂದು ರೀತಿ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು. ಇವತ್ತಿನ ಸಂದರ್ಶನ ಒಟ್ಟಾರೆಯಾಗಿ ನೀವು ನೋಡ್ತಾ ನಿಮ್ಮ ಹಳೆಯ ಸಿನಿಮಾ ಜರ್ನಿ ಆಗಿರ್ಬೋದು, ನಿಮ್ಮ ಹಳೆಯ ಸಿನಿಮಾ ನೆನಪುಗಳಾಗಿರ್ಬೋದು ಎಲ್ಲವನ್ನೂ ಸಹ ನೆನಪಿಸ್ಕೋತೀರಾ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಟಾಪ್ ಡೈರೆಕ್ಟರ್ ಅಂತ ಹೆಸರು ಲಿಸ್ಟ್ ನೋಡೋದಾದ್ರೆ ಅದರಲ್ಲಿ ಮೊದಲಿಗೆ ಬರುವಂತದ್ದು ಪುಟ್ಟಣ್ಣ ಕಣಗಲ್ ಸರ್. ಅವರ ಚಿತ್ರಕಥೆ ಆಗಿರ್ಬೋದು, ಚಿತ್ರಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು ಪ್ರತಿಯೊಂದು ಸಹ ಒಂದಷ್ಟು ವಿಶೇಷವಾದಂತಹ ಒಂದಷ್ಟು ಸಂದೇಶವನ್ನ ಕೊಡ್ತಾ ಇದ್ದಂತಹ ಸಿನಿಮಾ ಆಗಿತ್ತು. ಆಗಿನ ಚಿತ್ರರಂಗ ಒಂದ್ ರೀತಿ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು. ಏನಪ್ಪಾ ಇಷ್ಟೊಂದು ಪುಟ್ಟಣ್ಣ ಕಣಗಲ್ ಸರ್ ಬಗ್ಗೆ ಇಷ್ಟೊಂದು ಪೀಠಿಕೆ ಇಡ್ತಾ ಇದ್ದಾಳೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇವತ್ತಿನ ನಮ್ಮ ಸಂದರ್ಶನದಲ್ಲಿ ಪುಟ್ಟಣ್ಣ ಕಣಗಲ್ ಸರ್ ಅವರ ಸಹೋದರ ಸೊಸೆ ಆಗಿರುವಂತಹ ಜ್ಯೋತಿ ಕಣಗಲ್ ಅವರು ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್ ಮ್ಯಾಮ್. ಲೈಫ್ ಹೇಗ್ ನಡೀತಾ ಇದೆ? ನಡೀತಾ ಇದೆ, ತುಂಬಾ ಚೆನ್ನಾಗಿದೆ. ಹಾಗೆ ಒಂದ್ ರೀತಿ ಥ್ರಿಲ್ ಅಂತ ಅನ್ಬೋದು, ಚಾಲೆಂಜ್ ಅಂತ ಅನ್ಬೋದು. ಸೊ ಯಾಕಂದ್ರೆ ನಾನು ಇತ್ತೀಚಿನ ದಿನಗಳಲ್ಲಿ ನಾನು ಸಿಂಗಲ್ ಪೇರೆಂಟ್ ಆಗಿದ್ದೀನಿ. ನಮ್ಮ ಮನೆಯವರು ಹೋಗಿ 2 ವರ್ಷ ಆಯ್ತು. ಸೊ ಹಾಗಾಗಿ ಎಲ್ಲಾನು ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಲೈಫನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿರೋ ಪರಿಸ್ಥಿತಿನಲ್ಲಿ ಇದ್ದೀನಿ. ಎಸ್ ಮ್ಯಾಮ್. ಎಸ್. ಲೈಫ್ ಒಂದು ರೀತಿ ಚಾಲೆಂಜ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಜೀವನದ ಒಂದಷ್ಟು ಇವಾಗ ನೀವು ಹೇಳ್ದಂಗೆ ಕಳೆದ 2-3 ವರ್ಷಗಳ ಹಿಂದೆ ಎಸ್. ಹಸ್ಬೆಂಡ್ ನ ಕಳ್ಕೊಂಡ್ರಿ ಅಂತ ಹೇಳಿದ್ರಿ. ಏನಾಯ್ತು? ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು. ಅದಾದ ನಂತರ ನನ್ನ ಮಗನು ಆಕ್ಸಿಡೆಂಟ್ ಅಲ್ಲಿ ತುಂಬಾ ಅವನು ಬದುಕುಳಿದಿದ್ದೆ ಒಂದು ಮಿರಾಕಲ್ ಅಂತ ಹೇಳ್ಬೋದು. ಅವನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದಾನೆ. ಒಳ್ಳೆ IQ ಮೆಮೊರಿ ಇದ್ದಂಥವನು. ಸಡನ್ಲಿ ಅವನಿಗೂ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನು ತುಂಬಾನೇ ಎದುರಾಯಿತು. ಜಾಂಡೀಸ್ 1 by 1. ಅವನಿಗೆ ಆರೋಗ್ಯದಲ್ಲಿ ಬಹಳ ಏರುಪೇರುಗಳಾಯಿತು. ಅದಂದ್ರೆ ಒಂದು ಗ್ರಿಪ್ಗೆ ಅವನು ಸೆಟ್ಲ್ ಆಗೋದಕ್ಕೆ ಗ್ರಿಪ್ಗೆ ಸಿಗದಲೇ ಇರೋ ಮಟ್ಟಕ್ಕೆ ತಲುಪಿತ್ತು. ಸೊ ಈ ಒಂದು COVID-19 ಅವನಿಗೆ ದೊಡ್ಡ ನನಗೆ ಆಘಾತ ಆಗಿದ್ದು. ಅವನು ಉಳಿಯೋ ಸ್ಥಿತಿಲಿ ಇರಲಿಲ್ಲ. ಹಾಗಾಗಿ ಆದರೂ ಒಂದು ಮಿರಾಕಲಲ್ಲಿ ಅವನು ಉಳ್ಕೊಂಡಿದ್ದಾನೆ. ನೋಡ್ಕೊಂಡಿದ್ದೀನಿ, ನೋಡ್ಕೋತಾ ಇದ್ದೀನಿ. ಅದಾದ ನಂತರ ನನ್ನ ಹಸ್ಬೆಂಡು ಮತ್ತೆ ಅವರು ಸೀರಿಯಸ್ ಆಗಿ ಸೆಲ್ಯುಲಿಟಿಸ್ ಆಯಿತು. ಅದಾಗತ್ಲು ಮತ್ತೆ ಈ ಲಿವರ್ ಟ್ಯೂಮರ್ ಆಗಿ ಅವರು ತುಂಬ ಒಂದು ಲಾಸ್ಟ್ ಸ್ಟೇಜ್ಗೆ ತಲುಪಿದ್ರು. ಆದರೂ ನಮಗೆ ಗೊತ್ತಾಗಿರಲಿಲ್ಲ. ಆಪ್ಷನ್ ಇದ್ದಿದ್ದು ಒಂದೇ, ಇಲ್ಲ ಟ್ರೀಟ್ಮೆಂಟ ಮಗಳ ಮದುವೆನ ಅನ್ನೋ ರೀತಿನಲ್ಲಿತ್ತು. ಯಾಕಂದ್ರೆ ಅವನು ಚೇತರಿಸ್ಕೋತಾ ಇದ್ದಾನೆ ಮಗ. ಸೊ ನಡೀತಾ ಇದೆ, ಚಾಲೆಂಜಿಂಗ್ ಆಗಿ ಫೇಸ್ ಮಾಡ್ತಾ ಇದ್ದೀನಿ. ಅವನು ಸಾಹಿತ್ಯ ಎಲ್ಲ ಬರೀತಾನೆ. ಸೊ ಎಲ್ಲರೂ ನೋಡ್ತಾರೆ, ಮೆಚ್ಕೋತಾರೆ. ಅವನಿಗೊಂದು ಅವಕಾಶಗಳು ಒದಗಿ ಬಂದಿಲ್ಲ, ಗುರ್ತಿಸಿಲ್ಲ ಅಂತ ಹೇಳ್ಬೋದು. ಎಸ್ಸಮ್ಮು ಒಂದ್ಸಲ ಏನಾದ್ರು ನಮ್ಮ ಭಾವ ಏನಾರು ಇದ್ದಿದ್ದ ಪಕ್ಷದಲ್ಲಿ ಅವರೇ ಒಂದು ತೀಡಿ ಒಂದು ಸಹಕಾರಿ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ. ಅಂದ್ರೆ ಆ ವಿಷಯದಲ್ಲಿ ನನ್ನ ದೃಷ್ಟರು ಅಂತ ಅನ್ಬೋದು. ನಡೀತಾ ಇದೆ. ಏನೋ ಈ ಒಂದು ಸ್ಪೀಡ್ ನ್ಯೂಸ್ ಇವತ್ತು ಒಂದು ವೇದಿಕೆ ಕೊಟ್ಟಿದ್ದೀರಾ, ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಇಲ್ಲಿ ಇದೀನಿ ಅಂತಂದ್ರೆ ಪುಟ್ಟಣ್ಣಜಿ ಅವರ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಆ ಕುಟುಂಬದ ಒಂದು ನನ್ನ ಮೆಂಬರ್ ಸದಸ್ಯ ಅಂತ ನನಗೊಂದು ಪ್ರೌಡ್ ಇದೆ. ಇಂಥ ಒಬ್ಬ ನಿರ್ದೇಶಕರ ಮನೆಯಲ್ಲಿ ನಾನೊಂದು ಅವರ ಸಂಬಂಧಿಯಾಗಿ ಇದ್ದೀನಿ. ನಾನು ಒಂದು ವೀಕ್ಷಕರ ಒಂದು ಮಟ್ಟದಲ್ಲಿ ಮಾತಾಡಬೇಕು ಅಂತಂದ್ರೆ ಇದೊಂದು ಹೆಮ್ಮೆಯ ವಿಷಯ. ಈ ಒಂದು ಕನ್ನಡ ಇಂಡಸ್ಟ್ರಿಗೆ ಇಂಥ ಒಬ್ಬ ದಿಗ್ದರ್ಶಕನನ್ನ ಕೊಟ್ಟಿದೆ ಅಂತ ಅನ್ನೋದಕ್ಕೆ ತುಂಬಾ ಇಷ್ಟಪಡ್ತೀನಿ ನಾನು. ಎಸ್ ಮ್ಯಾಮ್. ಏನು ಮಗಳು ಮದ್ವೆನಾ ಅಥವಾ ಗಂಡನ ಒಂದು ಹೌದು. 2 ತಕ್ಕಡಿ ಯಾವ್ದನ್ನ ತೂಗಿಸ್ಬೇಕು ಅಂತ ಗೊತ್ತಾಗ್ದಿರೋಂತಹ ಸಮಯದಲ್ಲಿ ಲೈಫ್ನ ಹೆಂಗೋ ನಡ್ಸ್ಕೊಂಡು ಹೋದ್ರಿ. ಅದಾದ್ಮೇಲೆ ನೀವು ಹೇಳ್ದಂಗೆನೆ ಮಗನ ಒಂದು ಏನು ಗುಣ ಆಗಿರ್ಬೋದು, ಅವರ ಟ್ಯಾಲೆಂಟ್ಗಳನ್ನ ಆಗಿರ್ಬೋದು ಎಲ್ಲೂ ಸಹ ಗುರುತಿಸ್ತಾ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರಿ. ನೀವು ಕೂಡ ಸೀರಿಯಲ್ಗಳಲ್ಲಾಗಿರ್ಬೋದು, ಹೌದು. ಚಲನಚಿತ್ರಗಳಲ್ಲಾಗಿರ್ಬೋದು ನಡ್ಸಿದೀರಾ. ಹೌದು. ಯಾಕೆ ನಿಮ್ಮ ಮಗನ್ನ ಇಂಟ್ರೊಡಕ್ಷನ್ ಮಾಡ್ಬೇಕಂತ ನಿಮಗ್ ಅನ್ನಿಸ್ಲಿಲ್ವಾ ಅಥವಾ ಎಲ್ಲೂ ಆಪರ್ಚುನಿಟಿ ಸಿಗ್ಲಿಲ್ವಾ? ಇಲ್ಲ, ಇದು ಈ ತರ ಅವನಿಗೆ ಆರೋಗ್ಯದಲ್ಲಿ ಅವನನ್ನ ಗುಣಪಡಿಸೋದ್ರಲ್ಲೇನೆ ನಂದಾಯ್ತು. ಅವನು ಇನ್ನೂ ಸುಧಾರಿಸ್ಕೊತಾ ಇದ್ದಾನೆ ಅನ್ನೋ ಅವನಿಗೆ ಮಾತು ಕೂಡ ನಿಂತು ಹೋಗಿತ್ತು. ಹೇಳ್ಬೇಕು ಅಂದ್ರೆ ಅಮ್ಮನಕ್ಕೂ ಬರ್ತಿರ್ಲಿಲ್ಲ ಅಂತ ಒಂದು ಆಘಾತವಾಗಿ ಅವನು ನಡೀತಿತ್ತು. ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದ, ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದ. ಅಂಡ್ ಮೋರ್ ಓವರ್ ಎಲ್ಲರನ್ನೂ ಅವರು ಕಾಂಟ್ಯಾಕ್ಟ್ ಮಾಡಕ್ ಹೋಗಿದ್ದಾನೆ ಅವನು.
ಅಂದ್ರೆ ಯಾರು ಅಷ್ಟಾಗಿ ಅವನನ್ನ ಗುರುತಿಸೋದಾಗ್ಲಿ ಸಪೋರ್ಟ್ ಮಾಡೋದಾಗ್ಲಿ ಮಾಡ್ಲಿಲ್ಲ. ಯಾಕಂದ್ರೆ ಅದು ಒಂದು ನನಗೆ ತುಂಬಾ ದುಃಖ. ಅವನು ಅರ್ಧ ಜೀವನ ಇದ್ರಲ್ಲೇನೆ ಮುಗಿಸ್ಬಿಟ್ಟಿದ್ದಾನೆ. ಮ್ಯಾಮ್ ಅಂದ್ರೆ ಅಂಥ ನಾನು ಘಟನೆ ಅದರಲ್ಲೇ ಏನಾಗಿತ್ತು? ಮಾಡಬೇಕು, ಲಿರಿಕ್ಸೇ ಮಾಡಬೇಕು. ಎಲ್ಲೋ ಒಂದಿನ ಗುರ್ತಿಸ್ತಾರೆ. ಆಪರ್ಚುನಿಟಿ ಸಿಗಬಹುದು, ಸಿಗಬಹುದು ಅಂತ ಅನ್ನೋ ಒಂದು ಕಾಯುವಿಕೆ ಇದೆಯಲ್ಲ, ಆ ಎಕ್ಸ್‌ಪೆಕ್ಟೇಷನ್ನು ಅದಿನ್ನೂ ಸಾಕಾರ ಆಗದೆ ಇದ್ದಾಗ ಒಬ್ಬ ವ್ಯಕ್ತಿ ಏನಾಗ್ತಾನೆ, ಒಂದು ಒಂದು ಸ್ಟ್ರೆಸ್, ಏನು ಆ, ಒಂದು ಡಿಪ್ರೆಷನ್ ಅಂತ ಹೇಳ್ಬೇಕು ಅದಕ್ಕೆ, ಅದೊಂದು ಸ್ಟ್ರೆಸ್ ಅಂತ ಹೇಳ್ಬೋದು, ಗೊತ್ತಿಲ್ಲ ನನಗೆ. ಆ ಒಂದು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅದರಲ್ಲೇ ತನ್ನಿಲ್ಲ ಆಗಿ ಒಂದು ಮಾಡ್ತಿರ್ತಾನೆ. ಯಾವುದೇ ಒಂದು ವರ್ಡ್ ಕೊಟ್ರೆ ಅದ್ರ ಬಗ್ಗೆ ಬರೆಯೋದು ತಕ್ಷಣ. ಈಗ ಬ್ಲಡ್ ಡೊನೇಷನ್ ಅಂತ ಹೇಳಿದ್ರೆ, ಆ ಬ್ಲಡ್ ಡೊನೇಷನ್ ಅಂತ ಹೇಳಿ ಅದ್ರ ಬಗ್ಗೆನೇ ಒಂದು ಸಾಂಗ್ ಮಾಡಿದಾನೆ. ಅಂದ್ರೆ ಅಷ್ಟು ಒಂದು ಥಾಟ್ಸ್ ಬರುತ್ತೆ, ಅಷ್ಟು ಇನ್ವಾಲ್ವ್ಮೆಂಟು, ಮುಳುಗೋಗಿದ್ದಾನೆ ಅಂತಾರಲ್ಲ, ಬೇರೆ ಪ್ರಪಂಚನೇ ಇಲ್ಲ ಅವನಿಗೆ. ಹೇಗೆ ಹೌ ಟು ಲಿವ್, ನಾವು ಅದನ್ನ ಲೀಡ್ ಮಾಡಬೇಕು ಜೀವನನ ಅನ್ನೋಷ್ಟು ಮಟ್ಟಿಗೂ ಅವನು ಇಲ್ದಂಗೆ. ಅದೇ ಫೋಕಸ್ಸಿಂಗ್ ಅಂದ್ರೆ ಲಿರಿಕ್ಸು. ಯಾರಾದ್ರೂ ಮೆಚ್ಕೋಬೇಕು, ನಂದೆಲ್ಲಾರು ಒಂದ್ ಕಡೆ ಬಿಡುಗಡೆ ಆಗ್ಬೇಕು ಅನ್ನೋ ಇದ್ರಲ್ಲಿ ಅವನು ಕೂಡ ಅಷ್ಟೇ ಒಂದು ಆ ಇಳ್ದು ಹೋಗಿದ್ದಾನೆ ಅಂತಾನೆ ಹೇಳ್ಬೋದು. ಯಾವತ್ತೂ ಸಿಕ್ಕಲ್ವಾ ಅಂತ ಸಮ್ಟೈಮ್ಸ್ ತುಂಬಾ ಡಿಪ್ರೆಸ್ ಆಗಿರ್ತಾನೆ ಅವನು. ನಾನೇನ್ ಮಾಡಕ್ಕಾಗಲ್ಲ ಬಿಡು, ಟೈಮ್ ವೇಸ್ಟ್ ಆಯ್ತು. ತುಂಬಾ ಸಾವಿರಾರು ಹಾಡುಗಳನ್ನ ಬರೆದಿದ್ದಾನೆ, ಸಾವಿರಾರು ಹಾಡುಗಳು. ನಮ್ಗೆ, ನಮ್ಮ ಮನೆಯವ್ರಿಗೆ, ನಮ್ಮ ಹಸ್ಬೆಂಡ್ಗೆ, ನನಗೆ ಅದೇ ಇದ್ದಿದ್ದು. ಅಂದ್ರೆ ಇಷ್ಟು ಟೈಮ್ ವೇಸ್ಟ್ ಆಯ್ತು. ಯಾವುದು ಮನೆಗೆ ಬರ್ತಾರೆ, ನೋಡ್ತಾರೆ, ಸುಮಾರು ಎಲ್ಲ ನೋಡ್ತಾರೆ, ಮೆಚ್ಕೊಳ್ತಾರೆ, ಬರವಣಿಗೆ ಚೆನ್ನಾಗಿದೆ ಅಂತಾರೆ. ಬಟ್ ಅವಕಾಶಗಳನ್ನ ಬರ್ತೀವಿ, ನೋಡ್ತೀವಿ, ಕರೀತೀನಿ ಅಂದ ಮೇಲೆ ಅವರು ಮತ್ತೆ ಬರ್ತಾ ಇರ್ಲಿಲ್ಲ. ಸೊ ಇವನು ಕಾದು ಕಾದು, ಅದೊಂದು ಸ್ಪಿರಿಟ್ ಇರುತ್ತಲ್ಲ, ಸ್ಫೂರ್ತಿ. ಓ ಬರ್ತಾರೆ, ಮಾಡ್ತಾರೆ, ಒಂದು ಸಪೋರ್ಟ್ ಆಗತ್ತೆ. ನಾನು ಏನು ಸಾಧನೆ ಮಾಡಬೇಕು, ನಾನು ಕೂಡ ಒಂದು ಇಂಥ ಒಂದು ಫ್ಯಾಮಿಲಿನಲ್ಲಿದ್ದೀನಿ, ನನಗೂ ಒಂದು ಹೆಸರು ಬೇಕು ಅನ್ನೋ ಆ ತುಡಿತಾ ಇದೆಯಲ್ಲ, ಒದ್ದಾಟ, ಅದು ಇವನಿಗೆ ಸಿಗ್ಲಿಲ್ಲ, ಸಿಗ್ತಾ ಇಲ್ಲ. ನೀವ್ ಹೇಳ್ತಿರೋದ್ ಹೆಂಗಿದೆ ಅಂದ್ರೆ ತಟ್ಟೆಲೆಲ್ಲ ಊಟ ಹಾಕ್ಬಿಟ್ಟು ತಂದು ಮುಂದೆವರೆಗೂ ಕೊಟ್ಬಿಟ್ಟು ಎಸ್, ಇಲ್ಲ ಕೊಡಲ್ಲ ಅಂತ ಕಿತ್ಕೊಳ್ಳೋ ತರ ಇದೆ. ಈ ತರ ಒಂದು ಪರಿಸ್ಥಿತಿನಲ್ಲಿ ಅವನು ಕೂಡ ಒಂದು ಬಗ್ಬಿಟ್ಟಿದ್ದಾನೆ ಅಂತಾರಲ್ಲ, ಆ ರೀತಿನಲ್ಲಿ. ಆದ್ರೂ ಅವನು ವಿಷಯ ಹೇಳ್ದಾಗ, ಅದು ನಾನು ಸೋಲಲ್ಲ, ನಾನು ಮಾಡ್ಲೇಬೇಕು ಅಂತ ಅನ್ನೋದು, ಯಾಕಾಗಲ್ಲ ಅಂತ ಮತ್ತೆ ಚೈತನ್ಯ ತಗೊಂಡು ಮಾಡ್ತಾನೆ. ಒಂದ್ ವರ್ಡ್ ಅದೇ ಹೇಳಿದ್ನಲ್ಲ, ಒಂದು ಬ್ಲಡ್ ಡೊನೇಷನ್ ಒಂದು ಮಾಡ್ತೀವಿ ಅಂತಂದ್ರೆ ಅದ್ರ ಬಗ್ಗೆ ಒಂದು ಸಾಂಗ್ ಬರೀರಿ ಅಂದ್ರೆ, ಅದ್ ಏನಕ್ಕೆ ಅಷ್ಟು ಒಂದು ಇದು ಬೇಕು, ಯಾವ ತರ ಜೀವ ಉಳಿಸ್ಬೇಕು, ಯಾವ್ದಿದ್ರೆ ಯಾವ್ದಕ್ಕೆ ಸಹಕಾರಿಯಾಗತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವನು ಅಷ್ಟು ಡೆಪ್ತ್ಗೆ ಹೋಗಿ ಅವನು ಇಷ್ಟು ಇದಕ್ಕೂ ನಾನೇ ಸರ್ಪ್ರೈಸ್ ಆಗಿದ್ದೀನಿ. ಸ್ವತಃ ನಾನೇ. ಅಂದ್ರೆ ಇದು ಬೋಸ್ಟಿಂಗ್ ಅನ್ನೋದಕ್ಕಿಂತ ಇವನ್ಗೆ ಥಾಟ್ ಹೇಗ್ ಬರುತ್ತೆ, ಒಬ್ಬ ಆಲೋಚನೆ ಪರ್ಸನ್ಗೆ, ಒಬ್ಬ ಆರ್ಟಿಸ್ಟ್ಗೆ, ಒಬ್ಬ ಲಿರಿಕ್ಸ್ ರೈಟರ್ ಇದೂನು ಇರುತ್ತಾ ಅಂದ್ರೆ, ನನ್ನ ಮಗ ಅಂತ ಹೇಳ್ತಿಲ್ಲ, ಇದೊಂದು ಪರ್ಸನ್, ಒಬ್ಬ ಕಲಾವಿದ ಈ ತರ ಥಾಟ್ ಬರೋದಿಕ್ಕಾಗತ್ತಾ? ಇಷ್ಟು ಅಂದ್ರೆ ಅವನ ಏಜಿಗೆ ಅವನ ಟೈಮ್ ಎಲ್ಲ ವೇಸ್ಟ್ ಆಗ್ಬಿಟ್ಟಿದೆ ಇದನ್ನ ನಂಬ್ಕೊಂಡು. ಬಟ್ ಅಷ್ಟೇ ಒಂದು ಐಕ್ಯ ಮೆಮರಿ ಇವತ್ತಿಗೂ ಇದೆ. ಅಂಥ ದೊಡ್ಡ ಆಕ್ಸಿಡೆಂಟ್ ಆದ್ರೂ ನನ್ನ ಮೆಮರಿ ಹೊಟ್ಟೋಗುತ್ತೆ ಅನ್ಕೊಂಡಿದ್ದೆ. ಅವನ ಅಮ್ಮ ಅಂತಾನು ಕರೀತಾನೋ ಇಲ್ವೋ ಅಂತ. ಮಿರಾಕಲ್ ಇದು ಸೇವ್ ಆಗಿದ್ದಾನೆ. ಒಂದು ದೇವರ ಒಂದು ಇದು ಧರ್ಮಸ್ಥಳ ಮಂಜುನಾಥನಿಗೆ ಅಲ್ಲೇ ಹರಿಸ್ಕೊಂಡು ನಾನು ಈ ತರ ಅವನಿಗೊಂದು ಉಸಿರು ಕೊಡಪ್ಪ, ಅವನೊಂದು ಅಮಾಯಕ, ಅವನಷ್ಟು ಈಶ್ವರನ ಮೇಲೆ, ಪಾರ್ವತಿ ಎಲ್ಲದ್ರ ಮೇಲೂ ತುಂಬಾ ಚೆನ್ನಾಗಿ ಭಕ್ತಿಗೀತೆಗಳಿರೋ ಡಿವೋಷನಲ್ ಸಾಂಗ್ ಎಲ್ಲ ಮಾಡಿದ್ದಾನೆ ಅವನು ತುಂಬಾ ಚೆನ್ನಾಗಿ. ಅದಕ್ಕೆ ಸಿಂಗರ್ ಸಾಥ್ ಕೊಟ್ಟಿರೋದು ಹೇಮಂತ್ ಅವರು, ನಂದಿತಾ, ಜೈ ವಾರಿಯರು, ಎಲ್ಲ ದೊಡ್ಡ ದೊಡ್ಡವರು, ಎಲ್ ಶಾಸ್ತ್ರಿ ಅವರು, ಇವನ ಲಿರಿಕ್ಗೆ ಅವರೆಲ್ಲ ಹಾಡಿದ್ದಾರೆ. ಯಾರು ಬರ್ದಿರೋದು ಇದು ಅಂತ ಕೂಡ ಇಂಪ್ರೆಸಿವ್ಲಿ ಕೇಳಿದ್ದಾರೆ. ಹೌದಾ ಅಂತ ಈ ತರ ಅಂದಾಗ ಪ್ರಶಾಂತ್ ಕಣಗಾಲ್ ಅಂದ್ರೆ ಓ ಅಂತ ಅಷ್ಟು ಹುಬ್ಬೇರಿಸಿ ಒಂದು ಸಂತೋಷದಿಂದ ಹಾಡಿರೋದು. ಹೌದಾ ಅಂತ ಅಂದ್ರೆ, ನಾವ್ ಏನ್ ಮಾಡಿದೀವಿ, ಏನ್ ಸಾಧಿಸಿದೀವಿ ಅನ್ನೋದಕ್ಕಿಂತ ಈ ಒಂದು ನಮ್ಮ ಹೆಸರಿನ ಒಂದು ಮುಂದೆ ಈ ಕಣಗಾಲ್ ಅಂತ ಅನ್ನೋದು ಒಂದಿದೆಯಲ್ಲ, ಇದು ಸ್ವಾರ್ಥ ಅನ್ನೋದು ಅಲ್ಲ. ಇದೊಂದು ನಮ್ಮ ಯೋಗನೋ ನಮ್ಮ ಅದೃಷ್ಟನೋ ಅಂತಾನೆ ಹೇಳ್ಬೋದು, ಒಂದು ಪುಣ್ಯ ಅಂತ. ಯಾಕಂದ್ರೆ ನಾನು ಹುಟ್ಟಿದ ಕಣಗಾಲಲ್ಲಿ, ಅದನ್ನ ಕನ್ಫರ್ಮೇಶನ್ ತಗೊಂಡಿದ್ದೀನಿ. ಅಥವಾ ಅವ್ರ ಹೆಸರೇಳಿ ನಾವು ಬದುಕಬೇಕು ಅನ್ನೋದಕ್ಕಿಂತ ಆ ಕುಟುಂಬದ ಒಂದು ನನ್ನ ಮೆಂಬರ್, ಸದಸ್ಯೆ,
ಇಂಥ ಒಬ್ಬ ನಿರ್ದೇಶಕನ ಒಂದು ಕುಟುಂಬದಲ್ಲಿ ಒಂದು ಹುಟ್ಟಿದೀನಿ ಅಂತ ಅನ್ನೋದು ಅದೊಂದು ಹೆಮ್ಮೆ ಅಂತ ಹೇಳ್ಕೊಳ್ತೀನಿ ಬೇಸಿಕಲಿ. ಎಸ್ ಮ್ಯಾಮ್. ಅದು ಬಿಟ್ಟು ಅದರಿಂದ ಆಚೆಗೆ ಅಥವಾ ಯಾರಾದ್ರೂ ಗುರುತಿಸಿ ನನ್ನ ಮಗನಿಗೆ ಏನಾದ್ರೂ ಒಂದು ಸಹಕಾರ ಆಗಿ ಅವನಿಗೂ ಒಂದು ಲೈಫ್ ಇದೆ ಈ ಒಂದು ಲಿರಿಕ್ಸ್ ಯುಗದಲ್ಲಿ ಅಂತ ಒಂದು ಮಾಡಿದಾಗ ನಮಗೂ ಸಂತೋಷ, ಅವನಿಗೂ ಲೈಫ್ ಸಿಕ್ತಕ್ಕಾಗತ್ತೆ. ತುಂಬಾ ಹರ್ಡಲ್ಸ್ ಅನ್ನ ಗೆಲ್ತಿದ್ದಾನೆ. ಇವನ್ ನನ್ಗೆ ಅವನಿಗೊಂದು ವೆಹಿಕಲ್ ಕೊಡೋಕ್ಕೂ ನನಗೆ ಧೈರ್ಯ ಇಲ್ಲ. ಅಂತ ಒಂದು ವಾಕ್ ಮಾಡ್ಕೊಂಡು ಹೋಗಿ ಅವನು ಮಾಡ್ಕೊಂಡು ಬಂದಿರೋದು. ಅಂತ ಒಂದು ಆಕ್ಸಿಡೆಂಟು, ಬುದ್ಧಿ ಹೊಟ್ಟೋದ್ರು, ಅದಕ್ಕೂ ನಮಗೆ ಸಪೋರ್ಟ್ ಸಿಕ್ಲಿಲ್ಲ. ಸೊ ತುಂಬಾ ಸಫರ್ ಮಾಡಿದ್ದೀನಿ, ತುಂಬಾ ಅವನಿಗಾಗಿ ಖರ್ಚು ಮಾಡಿದೀವಿ. ಇಷ್ಟು ಮಟ್ಟಿಗೆ ಅವನು ಮೂತಿನೇ ಇಲ್ಲಿಗೆ ಶಿಫ್ಟ್ ಆಗಿ ಹೋಗ್ಬಿಟ್ಟಿತ್ತು. ಅಷ್ಟು ಯಾವ ದೊಡ್ಡ ರೀತಿ ಆಕ್ಸಿಡೆಂಟ್ ಆಕ್ಸಿಡೆಂಟ್. ಆಯ್ತಮ್ಮ? ಬಂದು ವೆಹಿಕಲ್ ಗುದ್ದು ಹೊಟ್ಟೋಗ್ಬಿಟ್ಟಿದ್ದಾರೆ. ನಮ್ಮ ಏರಿಯಾದಲ್ಲೇನೆ RR ನಗರಲ್ಲೇ ಆಗಿರೋದು ಅದು. ಟೆಂಪಲ್, ಶಿವ ಟೆಂಪಲ್ ಇನ್ ಫ್ರಂಟ್ ಆಫ್ ದಟ್, ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು. ಸೊ ಇದು ತಡ್ಕೊಳಕ್ಕಾಗ್ಲಾರ್ದಷ್ಟು ನಮಗೆ ಅದನ್ನ ನೋವನ್ನ. ಆ, ಆ ಟೈಮಲ್ಲೂ ಒಂದು ಇಂಟರ್ವ್ಯೂಗೆ ಹೋಗಿದ್ದೀನಿ ನಾನು, ಡೈಪರ್ ಹಾಕ್ಬಿಟ್ಟು ಹೋಗಿದ್ದೆ. ಅಂತ ಒಂದು ಅಭಿಮಾನದ ಕಡೆ ಒಂದು ನನಗೆ ಆಫರು. ಇಲ್ಲಿ ಅವರು ಒಂದು 6 ಮಂತ್ಸ್ ಅಂದ್ರೆ ಇದು ಹೇಗೆ ಬ್ಯಾಲೆನ್ಸ್ ಮಾಡಿದ್ದೀನಿ ಅನ್ನೋದಕ್ಕೆ ಇಂಥ ಹರ್ಡಲ್ಸ್ ಅನ್ನ ಒಂದು ಅಭಿಮಾನನೂ ನಾವು ತಗೋಬೇಕು, ಈ ಕಡೆ ಡ್ಯೂಟಿ ಕರ್ತವ್ಯನೂ ಮಾಡಬೇಕು. ಇಲ್ಲಿ ಅವನನ್ನು ನೋಡ್ಕೊಳ್ಳೋದು ಒಂದು ಅಷ್ಟೇ ನಂದು ಒಂದು ತುಡಿತಾ ಇತ್ತು. ಇಷ್ಟೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನಡೀತಾ ಇದೆ. ಚಾಲೆಂಜಿಂಗ್ ಆಗಿ ತಗೊಂಡು ವಿ ಆರ್ ವೇಟಿಂಗ್ ಫಾರ್ ದಟ್ ಒನ್ ಫೈನ್ ಡೇ, ಒಳ್ಳೆ ದಿನ ಬರಬಹುದು ಅನ್ನೋದಕ್ಕೆ. ಯಾವತ್ತೋ ಒಂದಿನ ಮಿರಾಕಲ್ ಆಗಬಹುದೇನೋ ಖಂಡಿತ. ಅಂತ ಒಂದು, ಅವನು ಅಷ್ಟೇ ವಿಲ್ ಪವರ್ ಆಗಿದ್ದಾನೆ ಪ್ರತಿಭೆ ಇದ್ರೆ ಎಲ್ಲಾದ್ರೂ Really. ಯಾವಾಗ್ಲೂ ಹುಡಿಕೊಂಡ್ ಬರುತ್ತೆ. ರಿಯಲಿ. ಆದ್ರೆ ಇವೊಂದು ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಅಂತಂದ್ರೆ ಏನೂ ಇಲ್ಲ. ಒಂದು ಏನಂತಾರೆ ಅಂದ್ರೆ ಇವನಿಗೆ ಇಷ್ಟು ಒಂದು ಅಷ್ಟು ಫ್ರಾಕ್ಷನ್ ಸೆಕೆಂಡ್ ಅಲ್ಲಿ ಅವನು ರೆಡಿ ಮಾಡ್ತಾನೆ. ನನ್ಗೇನೆ ಅದು ಒಂದು ಹೇಳ್ಕೋಬೇಕು ಅಂದ್ರೆ, ಇದು ಇಷ್ಟು ಫಾಸ್ಟ್ ಆಗಿ ಬರೆಯಕ್ಕಾಗತ್ತಾ? ಇವನ್ ಜೊತೆಯವರೆಲ್ಲ ಅಮೆರಿಕಾದಲ್ಲಿ ಎಲ್ಲೆಲ್ಲ ಸೆಟ್ಲ್ ಆಗಿದ್ದಾರೆ, ಇವನು ಇದರಲ್ಲಿ ಮುಳುಗಿ ಮುಳುಗಿ ಫೋಕಸಿಂಗ್ ಇನ್ ದಟ್ ಲಿರಿಕ್ಸ್. ಅದು ಇನ್ನೂ ಆಸೆ ಇಟ್ಕೊಂಡಿದ್ದಾನೆ. ಯಾವತ್ತೂ ಒಂದಿನ ನನಗೊಂದು ಬರ್ಬೋದು ಆಪರ್ಚುನಿಟಿ. ನನ್ಗೂ ಹಾಗೆ ಇತ್ತು. ಇವನ್ ನನಗೆ ಯಾರೇ ಒಂದು ಹೀರೋ ಇರ್ಬೋದು, ಅಪ್ಪು ಇರ್ಬೋದು, ದರ್ಶನ್ ಇರಬಹುದು, ಅಥವಾ ಇನ್ಯಾರೇ ಇರಬಹುದು, ಯಾರೇ ಆಗಿರ್ಲಿ, ಅವ್ರ ಬಗ್ಗೆ ನೋಡಿದಾಗ ಅವ್ರ ಫೇಸ್ ಇದಕ್ಕೆ ರೀಡಿಂಗ್ಗೆ, ಇವ್ರಿಗೆ ಇಂಥ ಸಾಂಗ್ ಬರಿಬೇಕು ಅಂತ ಅನ್ನೋ ಒಂದು ಥಾಟು ಇವನಿಗೆ. ಈ ಥರ ಅವನು ಫೇಸ್ ರೀಡಿಂಗ್ ಇಟ್ಕೊಂಡು ಅವರು ಒಂದು ಬಾಡಿ ಲ್ಯಾಂಗ್ವೇಜ್ಗೆ ಈ ಥರ ಮನಸ್ಸಲ್ಲಿ ಮೈಂಡ್ ಸೆಟ್ ಇಟ್ಕೊಂಡು ಮಾಡಬೇಕು ಅನ್ನೋದು ಅವನ ಥಾಟು. ಅದೇ ಥರ ಬರ್ದಿದ್ದ ಕೆಲವೆಲ್ಲನೂ. ಈಗ ನಾನು ದಚ್ಚು ಮೇಲೆ ಬರಿಬೇಕು, ಅಪ್ಪು ಮೇಲೆ ಬರಿಬೇಕು, ಅಪ್ಪುಗೆ ಇಂಥದೇ ಸೂಟು. ಅಂದರೆ ಒಂದು ರಿಚ್ ಮನೆ ಹುಡುಗ, ಆ ರಿಚ್ ಮನೆ ಹುಡುಗನಿಗೆ ಯಾವ ಥರ ಬರಿಬೇಕು, ಆ ಒಂದು ಅವನು ರೆಡಿಯಾಗಿದ್ದಾನೆ ಆಲ್ರೆಡಿ. ಅವನು ನೀನು ಅನ್ಕೊಂಡಿದ್ದೆಲ್ಲ ನಡೆಯುತ್ತೇನೋ, ಗುರ್ತಿಸ್ಬೇಕಲ್ಲೋ ಇಂಡಸ್ಟ್ರಿ, ನಿನ್ನ ಕರೆದು ಗುರ್ತಿಸ್ದಾಗ ಅದು ಸಾರ್ಥಕ ಆಗುತ್ತೆ. ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅನ್ನೋ ಥರ ಎಲ್ಲ ನಾನು ಅವನಿಗೆ ಅಡ್ವೈಸ್ ಮಾಡ್ತಿದ್ದೆ. ಅವ್ನಿಗೆ ಹಾಗಂದ್ರೆ ಕೋಪ ಬರೋದು ಮನೆಯಲ್ಲಿ. ಇಲ್ಲ ನೀನು ಎನ್ಕರೇಜ್ ಮಾಡಲ್ಲ ಅಂತ. ಇಲ್ಲಪ್ಪ, ಇಂಡಸ್ಟ್ರಿನಲ್ಲಿ ಆ ಥರ ಇಲ್ಲ. ಈಗ ಅದಕ್ಕೊಂದು ಯೋಗ ಅಥವಾ ಅದೃಷ್ಟ, ಯಾರಾದರೂ ಗಾಡ್ ಫಾದರು, ಯಾರಾದರೂ ಒಂದು ಎನ್ಕರೇಜು, ಈ ಥರ ಸಪೋರ್ಟ್ ಸಿಕ್ಕಿದ್ರೇನೆ ಅಲ್ಲಿ ಹೋಗೋಕ್ಕಾಗೋದು. ಇಲ್ಲ ಅಂದರೆ ಇಟ್ ಕಾಂಟ್. ಈ ಥರ ಎಲ್ಲ ಅಡ್ವೈಸ್ ಮಾಡಿದ್ರು ಅವ್ನು ಕೇಳ್ತಾ ಇಲ್ಲ. ಬಟ್ ಸ್ಟಡಿಡ್, ಹಿ ಈಸ್ ಅನ್ ಎಜುಕೇಟೆಡ್. ಆದರೂ ಎಲ್ಲ ಅವನು ಇಷ್ಟು ಆಕ್ಸಿಡೆಂಟ್ಸ್ಗಳು, ಇಷ್ಟು ಒಂದು ಅವನು ಜಾಂಡೀಸ್ ಆಯಿತು, ಸಿವಿಯರು ನಿಮೋನಿಯಾ ಆಯಿತು, 2 hours ಅವನಿಗೆ ಆಪ್ರೇಟ್ ಮಾಡಿದ್ದು. ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಬಚಾವ್ ಮಾಡ್ಕೊಂಡೇ ಬರೋದಾಯ್ತು. ಆ ಟ್ಯಾಲೆಂಟ್ ಇನ್ನೂ ಅದನ್ನ ಯಾರು ಗುರ್ತಿಸೋರು ಇನ್ನು ಬಂದಿಲ್ಲ. ಅಂದ್ರೆ ನನ್ನ ಒಂದು ನೋವು ಏನಂದ್ರೆ, ತಂದೆ ತಾಯಿ ಮಕ್ಕಳಿಗಾಗಿ ಕಷ್ಟಪಡ್ತಾರೆ. ಎಲ್ಲೊಂದ್ ಕಡೆ ಇಷ್ಟು ಬ್ರಿಲಿಯಂಟ್ ಆದ್ರೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ತೊಗೊಂಡಿದ್ದು ಈಚೆ ಬಂದಿಲ್ಲ. ಅದೇ ಆಸೆ ಇಟ್ಕೊಂಡಿದ್ದಾನೆ. ಎಂದೋ ಒಂದಿನ ನಾನು ಅವನಿಗೋಸ್ಕರ ಬರೀತೀನಿ, ಇವ್ರಿಗೋಸ್ಕರ ಬರೀತೀನಿ. ಎಸ್ ಮ್ಯಾಮ್. ಅದೆಲ್ಲ ಆದ್ಮೇಲೆ ಒಬ್ಬ ಸಿಂಗಲ್ ಪೇರೆಂಟ್ ಆಗಿ ಎಸ್, ಈ ಸಮಾಜದಲ್ಲಿ ಮುಂದುವರಿಯೋದು ತುಂಬಾ ಕಷ್ಟ. ನೀವು ಒಬ್ಬ ಸಿಂಗಲ್ ಪೇರೆಂಟ್ ಆಗಿ ಎಸ್, ಯಾವ ರೀತಿ ಮನೇನ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ? ತುಂಬಾ ಟಫ್ ಇದೆ. ಯಾಕಂದ್ರೆ ಅವನು ಅನ್ಎಂಪ್ಲಾಯಿ, ನಾನು ಅನ್ಎಂಪ್ಲಾಯಿ. ಬಟ್ ವಿ ಆರ್ ಎಜುಕೇಟೆಡ್ಸ್ ಅಂಡ್
ಡಿಗ್ರಿ ಹೋಲ್ಡರ್ಸ್ ಆಲ್ಸೋ. ಏನು ನನಗೆ ನೋ ಯೂಸ್ ಅಂತ ಅನ್ನಿಸ್ಬಿಟ್ಟಿದೆ ಈಗ. ಯಾಕಂದ್ರೆ ಅವನನ್ನ ನೋಡ್ಕೋಬೇಕು, ಅವನಿಲ್ಲದೆ ಇದ್ದಾಗ ಊಟ ಅಡಿಗೆ ಎಲ್ಲ ನೋಡ್ಕೋಬೇಕು. ಒಬ್ಬನೇ ಓಡಾಡ್ತಿರ್ತಾನೆ, ನನಗೆ ಧೈರ್ಯ ಇಲ್ಲ. ನಾನು ವೆಹಿಕಲ್ ಕೊಡಿಸಿಲ್ಲ ಅವನಿಗೆ. ಇದೆಲ್ಲ ಈ ಥರ ಎಲ್ಲ ಇದೆಯಲ್ಲ, ಆ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದ ನನಗೆ ಆಕ್ಸಿಡೆಂಟ್ಸ್ ಎಲ್ಲ ಆಗಿತ್ತಲ್ಲ, ನನಗೆ ಧೈರ್ಯ ಎಲ್ಲ ಓಡಾಡ್ತಾ ಇರ್ತಾನೆ. ಕೆಲವು ಸಲ ಅಪ್ಸೆಟ್ ಆಗಿರ್ತಾನೆ, ಈ ಥರ ಅಳ್ತಿರ್ತಾನೆ. ಅದು ನನಗೆ ಈ ಥರ ಯಾರ್ದು ಒಂದು ಸಪೋರ್ಟ್ ಸಿಗ್ಲಿಲ್ಲ ಅಷ್ಟೇ ಬಿಡು, ನನಗೆ ಯಾವತ್ತೂ ನನಗೆ ಈ ಚಾನ್ಸ್ ಸಿಕ್ಕಲ್ಲ ಅಂತ ಅಳ್ತಿರ್ತಾನೆ. ಒಂದು ಸಮಾಧಾನ ಮಾಡ್ತಿರ್ತೀನಿ, ನಗಿಸ್ತಿರ್ತೀನಿ, ತಮಾಷೆ ಮಾಡ್ತಿರ್ತೀನಿ. ನಡೀತಾ ಇದೆ, ತುಂಬ ಟಫ್ ಇದೆ. ಸಿಂಗಲ್ ಪೇರೆಂಟ್ ಆಗಿದ್ದೀನಿ. ಹೌ ಲಾಂಗ್ ದಿಸ್ ಟೈಮ್ ನಾನು ಹೇಗೆ ಇದನ್ನು ಹ್ಯಾಂಡ್ಲ್ ಮಾಡ್ತೀನಿ ಗೊತ್ತಿಲ್ಲ. ಧೈರ್ಯವಾಗಿ ಚಾಲೆಂಜಿಂಗ್ ಆಗಿ ಏನೋ ಒಂದು ಇವನನ್ನ ಒಂದು ಸ್ಟೆಪ್ ಬೈ ಸ್ಟೆಪ್ಪು ನನ್ನ ತಂದೆ ತರಲೇಬೇಕು ಕೂಡ. ಐ ವಾಂಟ್ ಟು ಸಿ ಮೈ ಓನ್ ಐಸ್. ಅವನು ಸೆಟ್ಲ್ ಆಗೋದನ್ನ ನಾನು ನೋಡಬೇಕು ಒಂದು. ಖಂಡಿತ ಅದು ನೋಡೇ ನೋಡ್ತೀರಾ ಐ ಪ್ರೇಯಿಂಗ್ ಗಾಡ್ ರಿಯಲಿ. ಬಟ್ ಯಾರದ್ದೇ ಆಗಿರ್ಲಿ, ಯಾರದ್ದೆಲ್ಲ ನೋಡಿ ನಾನು ಚಪ್ಪಾಳೆ ಹೊಡೆದು ಬದುಕಿದ್ದೀನಿ. ಐ ಮೀನ್ ಟು ಸೇ, ಏನಂತಾರೆ, ಇನ್ನೊಬ್ಬರ ಪ್ರತಿಭೆನ ಗುರುತಿಸಿ ನಾನು ಸಂತೋಷ ಪಟ್ಟಿದ್ದೀನಿ. ಆದ್ರೆ ನನ್ನ ಸ್ವಂತ ಮಗನಿಗೆ ಅವನು ಇದಾಗ್ತಾ ಇಲ್ಲಲ್ಲ, ಕ್ಲಿಕ್ ಆಗ್ತಾ ಇಲ್ವಲ್ಲ, ಅದು ಒಂದು ಬೇಜಾರಿದೆ. ಆದ್ರೂ ನಮ್ಗೇನ್ ಜಲಸ್ ಇಲ್ಲ. ಯಾರೋ ನಮ್ಮ ಮುಂದೆ ಬೆಳೀತಾರಲ್ಲ, ಅವ್ರನ್ನ ನೋಡಿ ಖುಷಿ ಪಡೋದು ನನ್ನ ಒಂದು ಹವ್ಯಾಸ. ಐ ಲವ್ ಎವ್ರಿ ಆರ್ಟಿಸ್ಟ್. ಎಸ್ ಮ್ಯಾಮ್. ಇವಾಗ ಐ ಹೇಗಿದ್ದಾರೆ? ಎಂಕರೇಜಿಂಗ್ ಎವ್ರಿಬಡಿ. ಸೊ ಅವನು ತುಂಬಾ ಅಪ್ಸೆಟ್ ಆದಾಗ ನೀನೇ ಎನ್ಕರೇಜ್ ಮಾಡಲ್ಲ ಅಂತೆಲ್ಲ ಅಂತಿರ್ತಾನೆ. ಇಲ್ಲಪ್ಪ, ನಾನು ಎನ್ಕರೇಜ್ ಮಾಡ್ತಾ ಇದ್ದೀನಿ. ಅದು ಯಾರಾದ್ರೂ ಸಪೋರ್ಟರ್ ಸಿಗ್ಬೇಕಲ್ವಾ, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಪೇಷನ್ಸ್ ಇರಬೇಕು, ತುಂಬ ಪೇಷನ್ಸ್ ಇರಬೇಕು ಇಂಡಸ್ಟ್ರಿನಾಗ ಬರಬೇಕು ಅಂದ್ರೆ ಅಂತ. ಅದು ತುಂಬಾ ಇಂಪಾರ್ಟೆಂಟು ಅಂತ ಹೇಳಿದಾಗ ಆಯ್ತು, ಅದು ಯಾವತ್ತು ಬರುತ್ತೆ ಬರಲಿ ಅಂತ ಆ ಥರ ಸಮಾಧಾನ ಮಾಡ್ಕೊಳ್ತಾನೆ. ನಾನು ಸಮಾಧಾನ ಮಾಡ್ತಿರ್ತೀನಿ. ಸೊ ಹೀಗಿದೆ. ಆ್ಯಂಡ್ ನಮ್ಮ ನೆಕ್ಸ್ಟ್